ನಮಸ್ಕಾರ ಎಲ್ಲರಿಗೂ ಐಪಿ ಸ್ಮಾರ್ಟ್ ಪ್ರೈವೇಟ್ ಲಿಮಿಟೆಡ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಗುರು ಕಿರಣ್ ಸಿಯು. ಇವತ್ತಿನ ಒಂದು ವಿಡಿಯೋ ಸೆಷನಲ್ಲಿ ನಿಮಗೆ ಸೋಲಾರ್ ಸ್ಪೆಷಲಿಸ್ಟ್ ಆದ ಯುಟಿಎಲ್ ಕಂಪನಿಯ 1.4 ಕಿಲೋವ್ಯಾಟ್ನ ಸೋಲಾರ್ ಇನ್ವರ್ಟರ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಅನ್ನು ಕೊಡಲಿಕ್ಕಿದ್ದೇವೆ. ನಮ್ಮ ಕಂಪನಿಯ ಪ್ರಮೋಟರ್ ಆದ ಜಯರಾಮ್ ಭಟ್ ಸರ್ ಇವರು ನಿಮಗೆ ಈ ಒಂದು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಅವರನ್ನು ಆಹ್ವಾನಿಸ್ತಿದ್ದೇನೆ. ವೆಲ್ಕಮ್ ಸರ್. ವೆಲ್ಕಮ್. ಇದರ ಪ್ಯಾಕೇಜ್ನ ಇದೇನು ಸರ್? ಪ್ಯಾಕೇಜ್ ಕೆಪಾಸಿಟಿ ಬಗ್ಗೆ ಹೇಳೋದಾದ್ರೆ ಯುಟಿಎಲ್ ಅನ್ನೋದು ಸೋಲಾರ್ಗೆ ಸ್ಪೆಷಲಿಸ್ಟ್. ನಾವು ಯುಟಿಎಲ್ ಕಂಪನಿಯನ್ನು ಪ್ರಮೋಟ್ ಮಾಡ್ತಾ ಇರೋದೇನಲ್ಲ, ನಾವು ಮಾಹಿತಿ ನೀಡ್ತಾ ಇರೋದು. ಬಟ್ ನಮ್ಮ ಅನುಭವ ಯುಟಿಎಲ್ ಅನ್ನೋದು ಸೋಲಾರ್ಗೆ ಸ್ಪೆಷಲಿಸ್ಟ್ ಆದ ಕಂಪನಿ ಯುಟಿಎಲ್ ಕಂಪನಿ. ಅದರಲ್ಲಿ ಪ್ಯಾಕೇಜ್ ನಿಮಗೆ 1.4 ಮಾಡೆಲ್ 1420 ಮಾಡೆಲ್. ಇದು ಟಾಪ್ ಲೋಡ್ 1200 ವ್ಯಾಟರ್ ಟಾಪ್ ಲೋಡ್ ಬರುತ್ತೆ. ನಿಮಗೆ ಬ್ಯಾಟ್ರಿ ನಿಮಗೆ 100 AH 100 AH. ಬಟ್ 150 ನೀವು ಯೋಚನೆ ಮಾಡಬೇಕು. 100 AH ಸಾಮಾನ್ಯವಾಗಿ ಒಳ್ಳೆ ನಾರ್ಮಲ್ ಬ್ಯಾಕಪ್ ಬರುತ್ತೆ. ನೆಕ್ಸ್ಟ್ ನಿಮಗೆ 240 ವ್ಯಾಟ್ ಬರುತ್ತೆ. ಸೋಲಾರ್ 12 ವೋಲ್ಟಲ್ಲಿ 240 ವ್ಯಾಟ್ ಬರುತ್ತೆ. ಇದು ಒಂದು ಸ್ಪೆಷಲ್. ಯಾಕಂತ ಹೇಳಿದ್ರೆ 12 ವೋಲ್ಟಲ್ಲಿ ನಾರ್ಮಲ್ ಎಲ್ಲ ಕಂಪ್ನಿಯಲ್ಲಿ ಬರುವುದು. ಎಕ್ಸೆಡ್ ಇರ್ಬೋದು, ಲುಮಿನಾಸ್ ಇರ್ಬೋದು, ಅಮೇಜ್ ಇರ್ಬೋದು, ಲೈಫ್ ಫಾಸ್ಟ್, ಲೈವ್ ಗಾರ್ಡ್ ಯಾವುದೇ ಕಂಪ್ನಿ ಇದ್ದು ಸಹ 170 ವ್ಯಾಟ್ ಲಾಸ್ಟ್ ಇರುವುದು. ಅಂದರೆ 10 ಆಂಪ್ಸ್ ಲಾಸ್ಟ್ ಇರುವುದು ಪ್ಯಾನಲ್. ಬಟ್ ಇದರಲ್ಲಿ ಸ್ಪೆಷಲ್ ಆಗಿ ಅವರು 240 ವ್ಯಾಟ್ ಮಾಡಿದರೆ 13.21 ಆಂಪ್ಸ್ ಬರುತ್ತೆ. ಅಂದರೆ 13.21 ಆಂಪ್ಸ್ ಇದರಲ್ಲಿ ವಿಡ್ರಾ ಬರುತ್ತೆ ಯುಟಿಎಲ್ ಸೋಲಾರ್ ಪ್ಯಾನಲ್. 12 ವೋಲ್ಟಲ್ಲಿ ಇದು ಸ್ಪೆಷಲ್ ಕ್ಯಾರೆಕ್ಟರ್, ಸ್ಪೆಷಲ್ ಆಂಪ್ಸ್ ಇರುವಂಥ ಒಂದು ಪ್ಯಾನಲ್. ನಾವು ಇದು ಆಂಪ್ಸ್ ಚೆಕ್ ಮಾಡಿದ್ದೇವೆ, ಅಷ್ಟೇ ಆಂಪ್ಸ್ ಬರುತ್ತೆ. ಹಾಗಾದ್ರೆ ಇದರಲ್ಲಿ ಸ್ಪೆಷಲ್ ಕೆಪಾಸಿಟಿ ಏನಿದೆ ಸರ್? ಇದರಲ್ಲಿ ಸ್ಪೆಷಲ್ ಫೀಚರ್ಸ್ ಅಂತ ಹೇಳಿದ್ರೆ ನೋಡಿ, ಇದರಲ್ಲಿ ಒಂದು ಫೀಚರ್ ಅಂತ ಹೇಳಿದ್ರೆ ನಿಮಗೆ ಸೋಲಾರ್ ಸ್ಪೆಷಲಿಸ್ಟ್ ಇವರು, ಸೋಲಾರಲ್ಲಿ ವಿಶೇಷ ಪರಿಣಿತಿ ಉಳ್ಳ ಅಂತ ಒಂದು ಕಂಪನಿ. ಇನ್ನೊಂದಾಗಿ ನಿಮಗೆ 1420 ಮಾಡೆಲ್ ಬರುತ್ತೆ. ಸಾಮಾನ್ಯ 1060 ಅದು ಇದೆ, 700 900 ಅವು ಕೂಡ ಇದೆ. ಬಟ್ ಈ ಪ್ಯಾಕೇಜ್ 1420 ಮಾಡೆಲ್ ಬರುತ್ತೆ. ಮತ್ತೆ ಇದರಲ್ಲಿ ಸ್ಪೆಷಲ್ ಫೀಚರ್ ಅಂತ ಹೇಳಿದ್ರೆ ನಿಮ್ಗೆ ಏನಂತ ಹೇಳಿದ್ರೆ PCU ಸಿಸ್ಟಮ್ ನೋಡಬಹುದು. ಇಲ್ಲಿ MPPT ಸೋಲಾರ್ PCU ಅಂತಿದೆ. PCU ಅಂತ ಹೇಳಿದ್ರೆ ಪವರ್ ಕಂಡೀಷನ್ ಯೂನಿಟ್, ಸೋಲಾರ್ ಪವರ್ ಕಂಡೀಷನ್ ಯೂನಿಟ್. ಇದು ಏನಂತ ಹೇಳಿದ್ರೆ ನೋಡಿ, ಇದೀಗ 100 AH ಬ್ಯಾಟ್ರಿ ಇದೆ ಅಂತ ಇಟ್ಕೊಳ್ಳಿ. ಇದು 50 AH ಅಷ್ಟು ಚಾರ್ಜ್ ಆದ ತಕ್ಷಣ ಸೋಲಾರ್ ಮತ್ತೆ ಕರೆಂಟ್ನ ಎರಡು ಉಪಯೋಗಿಸಿಕೊಂಡು ನಾರ್ಮಲ್ ಸನ್ಲೈಟ್ ಇರೋ ಟೈಮಲ್ಲಿ, ನಿಮ್ಮ ನಾರ್ಮಲ್ ಸನ್ಲೈಟ್ ಇರೋ ಟೈಮಲ್ಲಿ, ಹೆವಿ ಸನ್ಲೈಟ್ ಅಲ್ಲಿ ಮತ್ತೂ ವರ್ಕ್ ಬರುತ್ತೆ. ನಾರ್ಮಲ್ ಸಾಧಾರಣ ಸನ್ಲೈಟ್ ನಿಮ್ಮ ಮನೆ ಚಾವಣಿಯಲ್ಲಿ ಇರುವ ಸಂದರ್ಭದಲ್ಲಿ 50% ಬ್ಯಾಟ್ರಿ ಚಾರ್ಜನ್ನು ಸೋಲಾರ್ ಮತ್ತು ಕರೆಂಟಲ್ಲಿ ಫಸ್ಟ್ ಚಾರ್ಜ್ ಮಾಡಿ, ಮಿಕ್ಸರಲ್ಲಿ ಚಾರ್ಜ್ ಮಾಡಿ. ಈಗ 150 AH ಆದರೆ 70 AH, 100 AH ಆದರೆ 50 AH, 200 ಆದರೆ 100, ಈ ಥರ 50 ಅರ್ಧದಷ್ಟು ಚಾರ್ಜನ್ನು ಸೋಲಾರ್ ಮತ್ತು ಕರೆಂಟಲ್ಲಿ ಮಿಕ್ಸರಲ್ಲಿ ಚಾರ್ಜ್ ಮಾಡಿ, ಫಾಸ್ಟ್ ಚಾರ್ಜ್ ಮಾಡಿ, ರ್ಯಾಪಿಡ್ ಚಾರ್ಜ್ ಮಾಡಿ. ನೆಕ್ಸ್ಟ್ ಅದರಿಂದ ಬರುವಂಥ ಆ್ಯಮ್ಸ್ ಏನಿದೆ, ಈಗ 13 ಆ್ಯಮ್ಸ್ ಡ್ರಾ ಆಗುತ್ತಂದರೆ ನಿಮ್ಮ ಮನೆ ಲೋಡ್ ಒಂದು 10 ಆ್ಯಮ್ಸ್ ಒಳಗಡೆ ಇದ್ದರೆ, ಅಂದರೆ ಒಂದು ಸೀಲಿಂಗ್ ಫ್ಯಾನ್, ಒಂದು TV, ಇನ್ನೊಂದು 2 ಲೈಟ್ ಯೂಸ್ ಮಾಡ್ತಿದ್ದಾರೆ ಅಂದರೆ ಆಸ್ ಇಟ್ ಇಸ್ ಕಂಡೀಷನಲ್ಲಿ ಅಷ್ಟು ರನ್ ಆಗ್ತದೆ ಅಂತ ಅರ್ಥ. ಅದರಲ್ಲಿ ಇನ್ಕ್ರೀಸ್ ಮಾಡಿದ್ರೆ ಮತ್ತೆ ನಿಮ್ಗೆ ಎಫಿಷಿಯನ್ಸಿ ಬರುತ್ತೆ, ಅದು ಪ್ರಶ್ನೆ ಬೇರೆ. ಅದು ಮತ್ತೆ ಎಫಿಷಿಯನ್ಸಿ ಬರುತ್ತೆ. ಅಷ್ಟು ಆ್ಯಮ್ಸ್ ಈಗ ಏನು 13 ಆ್ಯಮ್ಸ್ ಡ್ರಾ ಆಗುತ್ತೆ. ಅದಕ್ಕಿಂತ ಕಡಿಮೆ ಆ್ಯಮ್ಸಲ್ಲಿ ನಿಮ್ಗೆ ಲೋಡ್ ಇದ್ರೆ, ಮನೆ ಲೋಡ್ ಅಂದರೆ ಫ್ಯಾನ್ TV ಏನಿರ್ಬೋದು, ಅದಕ್ಕಿಂತ ಒಳಗಡೆ ಲೋಡ್ ಇದ್ದಾವಾಗ ಬ್ಯಾಟ್ರಿ ಚಾರ್ಜ್ ಸೋಲರಲ್ಲೇ ಆಗುತ್ತೆ ಪ್ಯೂರ್ಲಿ ಆಗಿ. ಆ ಲೋಡ್ಗಳು ಸಹ ಸೋಲರಲ್ಲೇ ರನ್ ಆಗುತ್ತೆ PCU ಅಲ್ಲಿ. ಇದು ಸ್ಪೆಷಲ್ ಫೀಚರ್ ನೋಡಿ. 50% ಚಾರ್ಜ್ನ ಫಾಸ್ಟಾಗಿ ಚಾರ್ಜ್ ಮಾಡುತ್ತೆ. ಬಲ್ಕ್ ಚಾರ್ಜ್ ಅಂತ ಇರ್ತಾರೆ. ಬಲ್ಕ್ ಮತ್ತೆ ಅಬ್ಸಾರ್ಪ್ಷನ್ ಮತ್ತೆ ಫ್ಲೋಟ್ 3 ಥರ ಚಾರ್ಜಿಂಗ್ ಮೋಡ್ ಇದೆ. ಚಾರ್ಜಿಂಗ್ ಮೋಡಲ್ಲಿ, ಬ್ಯಾಟ್ರಿ ಚಾರ್ಜಿಂಗ್ ಮೋಡಲ್ಲಿ ಬಲ್ಕ್ ಮತ್ತೆ ಫ್ಲೋಟ್ ಮತ್ತೆ ಅಬ್ಸಾರ್ಪ್ಷನ್ ಮತ್ತೆ ಫ್ಲೋಟ್. ಬಲ್ಕ್ ಚಾರ್ಜಲ್ಲಿ 50% ಚಾರ್ಜ್ ಫಾಸ್ಟ್ ಚಾರ್ಜ್ ಮಾಡಿ, ನಿಮ್ಮ ಬರುವಂಥ ಸನ್ಲೈಟ್ ಮತ್ತೆ ಕರೆಂಟ್ ಮಿಕ್ಸ್ ಮಾಡಿ ಚಾರ್ಜ್ ಮಾಡಿ. ಉಳಿದಂಥ 50% ನಿಮ್ಮ ಚಾರ್ಜ್ ಸೋಲಾರಲ್ಲೇ ಪ್ಯೂರ್ಲಿ ಸೋಲಾರ್ ಚಾರ್ಜ್ ಮಾಡುತ್ತೆ. ಮನೆ ಲೋಡನ್ನ ಕ್ಯಾಲ್ಕುಲೇಟ್ ಮಾಡಿ, ಆ ಮನೆ ಲೋಡ್ ಸಹ ನಿಮ್ಗೆ ಏನಾಗುತ್ತೆ ಸೋಲಾರಲ್ಲೇ ರನ್ ಆಗುತ್ತೆ. ಆವಾಗ ಡಬಲ್ ಸೇವ್ ಆಗುತ್ತೆ. ನೈಟ್ ನಿಮ್ಗೆ ಏನು ಮಾಡುತ್ತೆ, 50% ಬ್ಯಾಟ್ರಿ ಬ್ಯಾಕಪ್ ಇಟ್ಕೊಳ್ಳುತ್ತೆ. ನೈಟ್ ಆದ ತಕ್ಷಣ 50% ಬ್ಯಾಟ್ರಿ ಬ್ಯಾಕಪ್ ಇಟ್ಕೊಳ್ಳುತ್ತೆ. ಅಂದರೆ 50 ಕೆಪಾಸಿಟಿ ಇಟ್ಕೊಂಡು ನೆಕ್ಸ್ಟ್ ಕರೆಂಟ್ ಕಟ್ ಆಫ್ ಆದಾಗ ಆ ಬ್ಯಾಕಪ್ ಬರುತ್ತೆ. ಡೇಯಲ್ಲಿ ನಿಮಗೆ 50% ಬ್ಯಾಟ್ರಿ ಮಿಕ್ಸರಲ್ಲಿ, ಸೋಲಾರ್ ಮಿಕ್ಸರಲ್ಲಿ 50% ಚಾರ್ಜ್ ಆಗುತ್ತೆ. ನೆಕ್ಸ್ಟ್ ಉಳಿದಂಥ 50% ಅರ್ಧ ಬ್ಯಾಟ್ರಿ ಚಾರ್ಜ್ ಅನ್ನೋದು ಪ್ಯೂರ್ಲಿ ಸೋಲಾರಲ್ಲೇ ಆಗುತ್ತೆ. ಮನೆ ಲೋಡ್ಗಳು ಸಹ ಸೋಲಾರ್ ರನ್ ಆಗುತ್ತೆ. ಆ್ಯಮ್ಸ್ ಕರೆಕ್ಟ್ ಇರಬೇಕು, ಪ್ಯಾನಲ್ ಆ್ಯಮ್ಸ್ ಸಫಿಷಿಯೆಂಟ್ ಆಗಿರಬೇಕು. ಪ್ಯಾನಲ್ ಸಫಿಷಿಯೆಂಟ್ ಆಗಿದ್ರೆ ಆ ಒಂದು ವರ್ಕ್ ಆಗುತ್ತೆ, PCU ವರ್ಕ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ರಾತ್ರಿ 50% ಬ್ಯಾಟ್ರಿ ಬ್ಯಾಕಪ್ ಫಸ್ಟಿಗೆ ನಿಮಗೆ ಯೂಸ್ ಮಾಡಿಬಿಟ್ಟು ಅದನ್ನು ಸ್ಟೇ ಇಟ್ಕೊಂಡು, ಅರ್ಧಾಂಶ ಬ್ಯಾಟ್ರಿ ಅದೆಲ್ಲ ಸ್ಟೇ ಇಟ್ಕೊಂಡು ಕರೆಂಟ್ ಹೋದಾಗ ನಿಮಗೆ ಬ್ಯಾಕಪ್ ಬರುತ್ತೆ. ಇದು ಎಕ್ಸಾಕ್ಟ್ ಆಗಿ PCU ಪವರ್ ಕಂಡೀಷನ್ ಯೂನಿಟಲ್ಲಿ ಬರುತ್ತೆ. ಬಟ್ ಇದು ಆಗಬೇಕಾದ್ರೆ ಸಫಿಷಿಯೆಂಟ್ ಪ್ಯಾನಲ್ ಇರಬೇಕು. ಅದಕ್ಕೆ ಸರಿಯಾದ ಪ್ಯಾನಲ್ ವ್ಯಾಟೇಜ್ ಇರಬೇಕು. ಈಗ 100 ವ್ಯಾಟಿಗೆ 240 ವ್ಯಾಟು, ಅದಕ್ಕಿಂತ ಜಾಸ್ತಿನೇ ಇರಬೇಕು. 240 ವ್ಯಾಟ್ ಸಫಿಷಿಯೆಂಟ್. ಫಾಸ್ಟ್ ಚಾರ್ಜಿಂಗ್ ಅಂದರೆ ಇದ್ರೆ 2 ಪ್ಯಾನಲ್ಸ್ ಆಗಿ ಇನ್ಸ್ಟಾಲ್ ಮಾಡಿದ್ರೆ ಮತ್ತು ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ. ಅವು ಮತ್ತು PCU ತುಂಬಾ ಆಗುತ್ತೆ. ನೀವು 100 AH ಬ್ಯಾಟ್ರಿಗೆ 170 ವ್ಯಾಟಲ್ಲಿ ಇನ್ಸ್ಟಾಲ್ ಮಾಡಿದರೆ ಅದು PCU ವರ್ಕ್ ಆಗಲ್ಲ, ನಾರ್ಮಲ್ ಸೋಲಾರ್ ಇನ್ವರ್ಟರ್ ಆಗುತ್ತೆ. ಕರೆಂಟ್ ಮತ್ತು ಸೋಲಾರಲ್ಲಿ ಮಿಕ್ಸಿಂಗ್ ಚಾರ್ಜ್ ಆಗಿ ನಾರ್ಮಲ್ ಸೋಲಾರ್ ಇನ್ವರ್ಟರ್ ಆಗುತ್ತೆ. ಅದು ಸ್ಪೆಷಲ್ ಆಗಲ್ಲ. ಅದು ಸ್ಪೆಷಲ್ ಆಗಬೇಕಂದ್ರೆ ಏನಂದರೆ ನಿಮಗೆ ಪ್ಯಾನಲ್ PCU ಕರೆಕ್ಟಾಗಿ ವರ್ಕ್ ಆಗಬೇಕಂದ್ರೆ ಪ್ಯಾನಲ್ ನಿಮಗೆ ಹೆಚ್ಚಿರಬೇಕು. ಈ ಪ್ಯಾಕೇಜ್ ಕರೆಕ್ಟ್ ಇದೆ, PCU ವರ್ಕ್ ಆಗುತ್ತೆ. 240 ವ್ಯಾಟ್ ಪ್ಯಾನಲ್ಗೆ 100 AH ಇದೆ, ಕರೆಕ್ಟ್ PC ವರ್ಕ್ ಆಗುತ್ತೆ. ಯಾಕಂದ್ರೆ ಇದು ಕೂಡ 10 ಆ್ಯಮ್ಸ್ ಅಲ್ಲಿ
100 ಆ್ಯಮ್ಸ್ 13 ಆ್ಯಮ್ಸ್ ಅಂದರೆ ಸಾಮಾನ್ಯ ನಿಮಗೆ ಒಂದು 5 ಗಂಟೆ ಫಾಸ್ಟ್ ಚಾರ್ಜ್ ಆಗುತ್ತೆ. ಇದು ಫಾಸ್ಟ್ ಮಿಕ್ಸರ್ ಚಾರ್ಜ್ ಆಗುತ್ತೆ, ವರ್ಕ್ ಆಗುತ್ತೆ. ನೆಕ್ಸ್ಟ್ ನೀವು ಇದು ಕರೆಕ್ಟ್ ಪಿ ಸಿ ವರ್ಕ್ ಆಗುತ್ತೆ. ಇದರಲ್ಲಿ ಇನ್ನೊಂದು ಪ್ಯಾನ್ಸ್ ಆ್ಯಡ್ ಮಾಡ್ಬೋದು ಮತ್ತು ನಿಮ್ಗೆ ಎಫಿಷಿಯನ್ಸಿ ಸಿಗುತ್ತೆ. ಇದು ಕಂಡೀಷನ್ ಅಂದರೆ ಇಷ್ಟೇ. ಅದು 50% ಬ್ಯಾಟ್ರಿ ಚಾರ್ಜ್ ಫಸ್ಟ್ ಕರೆಂಟ್ ಮತ್ತು ಸೋಲರಲ್ಲಿ ಮಿಕ್ಸರಲ್ಲಿ ಆಗುತ್ತೆ. ಆಫ್ಟರ್ ಮತ್ತೆ 50% ಬ್ಯಾಟ್ರಿ ಚಾರ್ಜ್ ಸೋಲರಲ್ಲೇ ಪ್ಯೂರ್ಲಿ ಸೋಲರಲ್ಲೇ ಆಗುತ್ತೆ. ನಿಮ್ಮ ಮನೆ ಲೋಡಿಗೆ ಕ್ಯಾಲ್ಕುಲೇಟ್ ಮಾಡಿ ಲೋಡ್ ಸಹ ನಿಮ್ಮದು ಲೈಟ್ ಫ್ಯಾನ್ ಟಿ ವಿ ಇರೋದು ಸೋಲರಲ್ಲೇ ರನ್ ಆಗುತ್ತೆ ಹಗಲಿನಲ್ಲಿ ಡೇಯಲ್ಲಿ. ಅಟ್ ದ ನೈಟ್ ಟೈಮ್ ನಿಮಗೆ ರಾತ್ರಿ ಸಮಯದಲ್ಲಿ 50% ಬ್ಯಾಟ್ರಿ ಬ್ಯಾಕಪ್ ಇಟ್ಕೊಳ್ಳುತ್ತೆ. ಕರೆಂಟ್ ಕಟ್ ಆಫ್ ಆದ ನಂತರ ಕರೆಂಟ್ ಫೇಲ್ ಆದ ನಂತರ ನಿಮಗೆ ಅದೇನಾಗುತ್ತೆ ಬ್ಯಾಕಪ್ ಬರುತ್ತೆ. 2 ಇನ್ವರ್ಟರ್ ಮೇಲೆ ಕರೆಂಟ್ ಮತ್ತು ಸೋಲರ್ ಎರಡರೂ ಚಾರ್ಜ್ ಮಾಡುವಂಥ ಇನ್ವರ್ಟರ್. ಓನ್ಲಿ ಸೋಲರ್ ಕೂಡ ಮಾಡ್ಬೋದು, ಪ್ಯಾನಲ್ ತುಂಬಾ ಜಾಸ್ತಿ ಮಾಡೋದು, ಬ್ಯಾಟ್ರಿ ಏಜ್ ಹಾಗೆ ಇನ್ಕ್ರೀಸ್ ಮಾಡಬೇಕು. ಇದು 2 ಇನ್ವರ್ಟರ್ ಪ್ಯಾಕೇಜ್. ಹಾಗೆ 150 H ಗೆ ಎಷ್ಟು ಪ್ಯಾನಲ್ ಆಗ್ಬೋದು ಸರ್ ಇದರಲ್ಲಿ? 150 H ಪ್ಯಾನಲಿಗೆ ಬ್ಯಾಟ್ರಿಗೆ ನೀವು ಇದು 100 ಅಲ್ಲ ಹೇಳ್ತಿರೋದು, 100 H. 150 Hಗೆ ನೀವು ಸಾಮಾನ್ಯ ಇಂಥ 240 2 ಪ್ಯಾನಲ್ ಫಿಟ್ ಮಾಡಬೇಕಾಗುತ್ತೆ. 2 ಪ್ಯಾನಲನ್ನು ಫಿಟ್ ಮಾಡಿ 480 ವ್ಯಾಟ್ ಪ್ಯಾನಲ್ ಆಗುತ್ತೆ, ಅಂದರೆ 26 ಆ್ಯಮ್ಸ್ ಡ್ರಾ ಆಗುತ್ತೆ. ಆವಾಗ ನಿಮಗೆ ನಾರ್ಮಲ್ ಆಗಿ ಏನು ಫಾಸ್ಟ್ ಚಾರ್ಜ್ ಹೆಚ್ಚಿಗೆ ಫಾಸ್ಟ್ ಚಾರ್ಜ್ ಆಗುತ್ತೆ. 3 ಪ್ಯಾನಲ್ ಹಾಕಿದ್ರು ಬೆಟರೇ, ಬಟ್ 3 ಪ್ಯಾನಲ್ ಬೇಕಂತಿಲ್ಲ. 240 ಆದರೆ 2 ಪ್ಯಾನಲ್ ಸಾಕಾಗುತ್ತೆ. ಸನ್ಲೈಟ್ ಕಡಿಮೆ ಇದೆ, ನಿಮ್ಮ ಮನೆಯಲ್ಲಿ ಸ್ಥಳಾವಕಾಶದಲ್ಲಿ ಬಿಸಿಲೆಲ್ಲ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿದ್ರೆ ಇನ್ನು 3 ಪ್ಯಾನಲ್ ಹಾಕಬೇಕು. ಮತ್ತೆ ನೋಡಿ ಬಿಸಿಲು ಇಲ್ಲ ನಮ್ಮಲ್ಲಿ ಸೋಲಾರ್ ಇನ್ವರ್ಟರ್ ಹಾಕ್ಲಿಕ್ಕೆ ಆಗಲ್ಲ, ಸುಮ್ಮನೆ ಅದು ವಾದದ ಅರ್ಥವಾದ ಅಂದರೆ ಸನ್ಲೈಟ್ ನಮ್ಮಲ್ಲಿ ಕಡಿಮೆ ಇದೆ, ನಾವು ಸೋಲಾರ್ ಹಾಕೊಳ್ಳಿಕ್ಕೆ ಆಗಲ್ಲ ಅಂತ ನಿರಾಶಾವಾದಗಳಿಲ್ಲ. ನೀವು ನಿರಾಶೆ ಪಡಬೇಕಾಗಿಲ್ಲ. ಪ್ಯಾನಲನ್ನು ಇನ್ಕ್ರೀಸ್ ಮಾಡಿದ್ರೆ ಆಯಿತು. ಈಗ 1 ಪ್ಯಾನಲ್ ಫಿಟ್ ಮಾಡಲು 2 ಪ್ಯಾನಲ್ ಹಾಕಿದ್ರೆ ಆಯಿತು, ಚಾರ್ಜಿಂಗ್ ಬರುತ್ತೆ. ಈಗ 13 ಆ್ಯಮ್ಸ್ ನಿಮಗೆ ಬೇಕಂತಂದ್ರೆ ನಿಮ್ಮ ಸೋಲಾರ್ ಪ್ಯಾನಲ್ ಕಮ್ಮಿ 7 ಆ್ಯಮ್ಸ್ ಬರುತ್ತೆ, ಮತ್ತೊಂದು ಪ್ಯಾನಲ್ ಹಾಕಿದ್ರೆ ಅದು 13 14 ಆ್ಯಮ್ಸ್ ಆರಾಮ್ ಬರುತ್ತೆ. ಪ್ಯಾನಲ್ ಇನ್ಕ್ರೀಸ್ ಮಾಡಿದಾಗ ಆರಾಮಾಗಿ ನಿಮ್ಗೆ ಬ್ಯಾಕಪ್ ಬರುತ್ತೆ. ಸೋಲಾರ್ ಪ್ಯಾನಲ್ನ ಗ್ರೇಡ್ ಏನು ಸರ್ ಇದರಲ್ಲಿ? ಸೋಲಾರ್ ಪ್ಯಾನಲ್ ಗ್ರೇಡ್ ಅಂತ ಹೇಳಿದ್ರೆ ಸಾಮಾನ್ಯ ಸೋಲಾರ್ ಪ್ಯಾನಲ್ ಇದು ಫೋಟೋವೋಲ್ಟಿಕ್ ಸೋಲಾರ್ ಪ್ಯಾನಲ್ ಅಂತ ಆಯ್ತಾ. ಫೋಟೋವೋಲ್ಟಿಕ್ PV ಅಂತ ಹೇಳ್ತೇವೆ. ಸೋಲಾರ್ ಪ್ಯಾನಲ್ ಗ್ರೇಡ್ ಬಗ್ಗೆ ನೀವು ಡೀಪಾ ಕ್ವಶನ್ ಅಂತ ಹೇಳಿದ್ರೆ ಕ್ವಶನ್ ಮಾಡೋದಾದ್ರೆ ಫಸ್ಟ್ ಅದು ಪೋಲಿ ಕ್ರಿಸ್ಟಲ್ ಅಂತ ಬರುತ್ತೆ, ಅದು ಓಲ್ಡ್ ಟೆಕ್ನಾಲಜಿ. ಅನಂತರ ಅದು ಮೊನೋ ಕ್ರಿಸ್ಟಲ್ ಅಂತ ಬರುತ್ತೆ, ಸ್ವಲ್ಪ ಟೆಸ್ಟ್ ಟೆಕ್ನಾಲಜಿ. ಅದಕ್ಕಿಂತ ನೆಕ್ಸ್ಟ್ ಸ್ಟೆಪ್ ಇಟ್ಟಿರೋದು ಫೋಟೋವೋಲ್ಟಿಕ್. ನೆಕ್ಸ್ಟ್ ಟಾಪ್ ಅಲ್ಲಿ ಇರೋದು ಮೊನೋಪರ್ಕ್ ಅಂತ ಬರುತ್ತೆ. ಆ ಮೊನೋಪರ್ಕ್ ಅದು ಸಾಮಾನ್ಯ ದೊಡ್ಡ ಪ್ಯಾನಲ್ ಬರುತ್ತೆ, 550 ವ್ಯಾಟು 800 ವ್ಯಾಟ್ ಎಲ್ಲ ಮೊನೋಪರ್ಕ್ ಬರುತ್ತೆ. ಸಾಮಾನ್ಯ 12 ವೋಲ್ಟ್ ಅಲ್ಲಿ ಸಾಮಾನ್ಯ ಫೋಟೋವೋಲ್ಟಿಕ್ ಮಿಡಲ್ ರೇಂಜ್. ಫೋಟೋವೋಲ್ಟಿಕ್ ಅಂತ ಹೇಳಿದ್ರೆ ಅಷ್ಟು ಲೋವು ಅಲ್ಲ, ಇಟ್ಲೆ ಹೈಯೂ ಅಲ್ಲ, ಮಿಡಲ್ ಸ್ಟೇಜ್ ಅಲ್ಲಿ ಇರೋದು ಫೋಟೋವೋಲ್ಟಿಕ್. ಅದೇ ಒಳ್ಳೇದು, ಸುಟೇಬಲ್. ಫೋಟೋವೋಲ್ಟಿಕ್ ಪ್ಯಾನಲ್ಗಳು ಸುಟೇಬಲ್ ಆಗಿರುತ್ತೆ. ಹಾಗೆ RMPPT ಅಂದ್ರೆ ಏನು ಸರ್? RMPPT ಟೆಕ್ನಾಲಜಿ ಅಂತ ಹೇಳಿದ್ರೆ ನೋಡಿ, ರ್ಯಾಪಿಡ್ ಮ್ಯಾಕ್ಸಿಮಮ್ ಪವರ್ ಪಾಯಿಂಟ್ ಟ್ರ್ಯಾಕಿಂಗ್. ಇದು ಚಾರ್ಜಿಂಗ್ ಸಂಬಂಧಪಟ್ಟಂತ ವಿಚಾರ. ಚಾರ್ಜಿಂಗ್ ಅಲ್ಲಿ ಹಿಂದೆ ಇದ್ದು PWM ಅಂದ್ರೆ ಪಲ್ಸ್ ವಿತ್ ಮಾಡ್ಯುಲೇಷನ್ ಟೆಕ್ನಾಲಜಿ, ಹಳೆ ಟೆಕ್ನಾಲಜಿ ಇರುವುದು. ಅದ್ರ ನಂತರ MPPT ಬಂದಿದೆ. ಇದು RMPPT ಅಂದ್ರೆ ರ್ಯಾಪಿಡ್ ಪವರ್ ಪಾಯಿಂಟ್ ಟ್ರ್ಯಾಕಿಂಗ್ ಅಂತ ಹೇಳ್ತಾರೆ. ರ್ಯಾಪಿಡ್ ಪವರ್ ಟ್ರ್ಯಾಕಿಂಗ್ ಒಳಗಡೆ ಒಂದು ಕಾಯಿಲ್ ಇರುತ್ತೆ. ಕಾಯಿಲಲ್ಲಿ ಏನಾಗುತ್ತೆ ನಿಮಗೆ ರ್ಯಾಪಿಡ್ ಆಗಿ ಚಾರ್ಜ್ ಆಗುತ್ತೆ, ಫಾಸ್ಟ್ ಆಗಿ ಚಾರ್ಜ್ ಆಗ್ಲಿಕ್ಕೆ. ಇದು ಯುಟಿಲಿಟಿ ಒಂದು ಪೇಟೆಂಟೆಡ್ ಒಂದು ರೈಟ್ಸ್. ಇದು ಪೇಟೆಂಟೆಡ್ ಒಂದು ಏನು ಈ ಒಂದು ಕಾನ್ಸೆಪ್ಟ್, ಇದಕ್ಕೆ ಪೇಟೆಂಟೆಡ್ ಇವರಲ್ಲೇ ಬರೋದು, ಬೇರೆ ಯಾರಲ್ಲೂ ಇದು ಈ ಒಂದು ಕಾನ್ಸೆಪ್ಟ್ ಬರಲ್ಲ. RMPPT ಅಂತ ಒಂದು ಟೆಕ್ನಾಲಜಿ ನಿಮ್ಗೆ ಕಾಣಿಸ್ಬೋದು ನೋಡಿ, ಇದು RMPPT ಅಂತ ಇದೆ ನೋಡ್ಬೋದು. RMP ಟೆಕ್ನಾಲಜಿ ಬರುತ್ತೆ. ಇದು ಒಂದು ರ್ಯಾಪಿಡ್ ಆಗಿ ಮ್ಯಾಕ್ಸಿಮಮ್ ಪವರ್ ಟ್ರ್ಯಾಕಿಂಗ್ ನಿಮಗೆ ಎಫಿಷಿಯನ್ಸಿಯನ್ನು ಕೊಡುತ್ತೆ. ಬಟ್ 240 ಈ ಪ್ಯಾಕೆಟ್ 240 ಆ ಒಂದು ಟೆಕ್ನಾಲಜಿ ಬರುತ್ತೆ. ಇನ್ಪುಟ್ ಪ್ಯಾನಲ್ ವೋಲ್ಟ್ ರೇಂಜ್ ಏನು ಸರ್ ಇದರಲ್ಲಿ? ಇನ್ಪುಟ್ ಪ್ಯಾನಲ್ ವೋಲ್ಟೇಜ್ ರೇಂಜ್ ನಿಮ್ಗೆ ನೋಡಿ, ಇದು ನಿಮಗೆ 15 ವೋಲ್ಟಿಂದ 50 ವೋಲ್ಟ್ವರೆಗೆ ಬರುತ್ತೆ. ಒಂದು ಪ್ಯಾನಲ್ ಇರ್ಬೋದು, 2 ಪ್ಯಾನಲ್ ಇರ್ಬೋದು, ಎಷ್ಟೇ ಇರ್ಬೋದು. 15 ವೋಲ್ಟ್ ವೋಲ್ಟೇಜ್ ಹೇಳೋದಾದ್ರೆ ನಿಮಗೆ 15 ವೋಲ್ಟಿಂದ ನಿಮಗೆ 50 ವೋಲ್ಟ್ವರೆಗೆ ರೇಂಜ್ ತಗೊಳುತ್ತೆ. ಅಂದರೆ ನಿಮ್ಗೆ ಇದರಲ್ಲಿ 24 ವೋಲ್ಟಿಂದ 12 ವೋಲ್ಟಿನ ಪ್ಯಾನಲನ್ನು ನೀವು ಕೊಡ್ಬೋದು, 24 ವೋಲ್ಟ್ ಪ್ಯಾನಲನ್ನು ಕೊಡ್ಬೋದು. ಅಂದರೆ 240 ವೋಲ್ಟ್ ನೀವು ಸೀರೀಸು ಮಾಡ್ಬೋದು, ಪ್ಯಾನಲೂ ಮಾಡ್ಬೋದು. ಅಂದರೆ ಇದೇ 240 ವ್ಯಾಟ್ ಪ್ಯಾನಲ್ ನೀವು ಇನ್ನೊಂದು ಪ್ಯಾನಲ್ ಹಾಕ್ಬಿಟ್ಟು ನೀವು 2 ಪ್ಯಾನಲ್ ಹಾಕ್ಬಿಟ್ಟು ನೀವು ಒಂದೇ ಪ್ಯಾನಲ್ ಬಿಡಿ, ಅದು 12 ವೋಲ್ಟ್ ಇರುತ್ತೆ. ಇನ್ನೊಂದು ಪ್ಯಾನಲ್ ನೀವು ಹಾಕೋದಾದ್ರೆ ಅದನ್ನು ನೀವು ಪ್ಯಾನಲ್ಲೂ ಮಾಡ್ಬೋದು. ಅಂದರೆ ಪ್ಲಸ್ನ ಸೇಮ್ ಕನೆಕ್ಟ್ ಮಾಡಿ ಪ್ಯಾನಲ್ಲೂ, ಪ್ಲಸ್ನ ಸೇಮ್ ಕನೆಕ್ಟ್ ಮೈನಸ್ ಸೇಮ್ ಕನೆಕ್ಟ್ ಪ್ಯಾನಲ್ಲೂ ಮಾಡ್ಬೋದು. ನೀವು 24 ವೋಲ್ಟ್ ಮಾಡಿ ಸೀರೀಸು ಮಾಡ್ಬೋದು. ಇದು 24ಗೂ ಸೂಟೇಬಲ್ ಆಗುತ್ತೆ, 12 ವೋಲ್ಟಿಗೆ ಸೂಟೇಬಲ್, 24 ವೋಲ್ಟಿಗೂ ಬರುತ್ತೆ, ಇದು 12 ವೋಲ್ಟಿಗೂ ಬರುತ್ತೆ. ಯಾಕಂದ್ರೆ 15 ವೋಲ್ಟಿಂದ 50 ವೋಲ್ಟ್ ಅಂದರೆ 15 ವೋಲ್ಟ್ ಅಂದರೆ 15 ಸಾಮಾನ್ಯ 23 ವೋಲ್ಟ್ ಒಳಗೆ ಇದು 12 ವೋಲ್ಟ್ ಸಿಸ್ಟಮ್ ಆಗಿರುತ್ತೆ. 24 ವೋಲ್ಟ್ ಸಿಸ್ಟಮ್ ಅನ್ನೋದು ಫುಲ್ ಸನ್ಲೈಟ್ ಇರುವಾಗ 24 ವೋಲ್ಟಿನ ಪ್ಯಾನಲ್ಗಳು ಒಂದು 40 ವೋಲ್ಟ್ 36 ವೋಲ್ಟ್ ಬರುತ್ತೆ. ಪ್ಯಾನಲ್ ವೋಲ್ಟ್ 41 42 ವೋಲ್ಟೇಜ್, 36 38 ವೋಲ್ಟ್ ಹೀಗೆಲ್ಲ ವೋಲ್ಟೇಜ್ ಒಂದು ಗ್ರೇಡ್ ಮೇಲೆ, ಆ ಸೆಲ್ಲಿನ ಗ್ರೇಡ್ ಮೇಲೆ ವೋಲ್ಟೇಜ್ ಬರುತ್ತೆ 24 ವೋಲ್ಟಿನ ಪ್ಯಾನಲ್ಗಳು. ಇದು 24 ವೋಲ್ಟಿಗೆ ಇದು ಎಷ್ಟು ಮೆನ್ಷನ್ ಇದೆ ನೋಡ್ಬೋದು ನಿಮಗೆ. ಸಪೋರ್ಟ್ 12 ವೋಲ್ಟ್ ಆ್ಯಂಡ್ 24 ವೋಲ್ಟ್ ಪ್ಯಾನಲ್ಸ್ ಇನ್ 12 ವೋಲ್ಟ್ ಸಿಸ್ಟಮ್. ಇದಕ್ಕೆ 12 ವೋಲ್ಟಿನ ಪ್ಯಾನಲ್ನ ಇನ್ಸ್ಟಾಲ್ ಮಾಡ್ಬೋದು, 24 ವೋಲ್ಟಿನ ಪ್ಯಾನಲ್ನ ಇನ್ಸ್ಟಾಲ್ ಮಾಡ್ಬೋದು. ಇನ್ಪುಟ್ ವೋಲ್ಟೇಜ್ 15ರಿಂದ 50 ವೋಲ್ಟ್. ಕರೆಂಟ್ ಅಲ್ಲಿ ಎಷ್ಟು ಬರುತ್ತೆ ಸರ್? ಕರೆಂಟ್ ವೋಲ್ಟೇಜ್ ಇನ್ಪುಟ್ ಕರೆಂಟ್ ವೋಲ್ಟೇಜ್ ನಿಮಗೆ 90 ವೋಲ್ಟಿಂದ 250 ವೋಲ್ಟ್. ಅಂದ್ರೆ ಲೋ ಕರೆಂಟ್ ಅಂದ್ರೆ ನಿಮ್ಮ ಕರೆಂಟ್ ಡಿಮ್ ಇದ್ದು ಸಹ ಇದು ಬ್ಯಾಟ್ರಿ ಚಾರ್ಜಿಂಗ್ ಮಾಡುತ್ತೆ. ಇದು ಕರೆಂಟ್ ಮತ್ತೆ
ಸೋಲಾರ್ 2-in-1 ಇನ್ವರ್ಟರ್ ಮೊದಲ ಎರಡರಲ್ಲೂ ಚಾರ್ಜ್ ಮಾಡ್ಬೋದು ನೀವು. ಇದು ಲೋ ವೋಲ್ಟೇಜ್ ಅಂದರೆ 90 ವೋಲ್ಟ್ 90 ವೋಲ್ಟಿಂದ ನಿಮಗೆ 250 ವೋಲ್ಟ್ವರೆಗೆ ನಿಮ್ಗೆ ಇದು ಚಾರ್ಜಿಂಗ್ ಬರುತ್ತೆ. ಇನ್ಪುಟ್ ವೋಲ್ಟೇಜ್ 90 ವೋಲ್ಟಿಂದ 250 ವೋಲ್ಟ್ ಬರುತ್ತೆ. ನೀವು ಲೋ ಕರೆಂಟಲ್ಲೂ ಡಿಮ್ ಕರೆಂಟಲ್ಲೂ ನಿಮಗೆ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಇದರಲ್ಲಿ ಪ್ರಾಜೆಕ್ಟ್ ಕಾಸ್ಟ್ ಎಷ್ಟಾಗುತ್ತೆ ಸರ್ ಇದರಲ್ಲಿ 100 Ah? ಪ್ರಾಜೆಕ್ಟ್ ಕಾಸ್ಟ್ 100 ನಿಮ್ಗೆ ಪ್ರಾಜೆಕ್ಟ್ ಕಾಸ್ಟ್ ಸೇಮ್ ಪ್ರಾಜೆಕ್ಟ್ ಕಾಸ್ಟ್ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಸೇಮ್ ಪ್ರಾಜೆಕ್ಟ್ ಕಾಸ್ಟ್ ಎಷ್ಟಾಗುತ್ತೆ ನಿಮಗೆ ಒಂದು 40,000 ರೂಪಾಯಿ ಒಳಗಡೆ ಫಿಟ್ ಆಗುತ್ತೆ. ಇದೇ ಸೇಮ್ ಆದರೆ ಉಡುಪಿ ಜಿಲ್ಲೆ ಒಳಗಡೆ ಆದರೆ ಬಿಲೋ 40,000 ಆಗುತ್ತೆ. ಇನ್ಕ್ಲೂಡಿಂಗ್ ವೈರಿಂಗ್ ಇನ್ಸ್ಟಾಲೇಷನ್ ನಮ್ಮದೇ ಬರುತ್ತೆ. ಇನ್ವರ್ಟರ್ ಪಾಯಿಂಟ್ ಮತ್ತೆ ಅರ್ತಿಂಗ್ ನೀವು ಮಾಡ್ಕೊಂಡಿರ್ಬೇಕು. ಇನಿಷಿಯಲ್ ನೀವು ಇನ್ವರ್ಟರ್ ಪಾಯಿಂಟ್ ಮತ್ತೆ ಅರ್ತಿಂಗ್ ನೀವು ಮಾಡ್ಕೊಂಡ್ರೆ ಉಳಿದಂತೆ ನಿಮಗೆ ಪ್ರಾಜೆಕ್ಟ್ ಕಾಸ್ಟ್ 40,000 ರೂಪಾಯಿ ಒಳಗಡೆ ಸೇಮ್ 100 Ah ಬ್ಯಾಟ್ರಿ ಬರುತ್ತೆ. ಸೇಮ್ 1420 ಅಥವಾ 1100 ನಿಮ್ಮ ಕೆಪಾಸಿಟಿ ಮೇಲೆ ನಿಮಗೆ 1100 ಕೊಡ್ತೇವೆ, 1420 ಕೊಡ್ತೇವೆ. ಯಾಕಂದರೆ ನಾವು ಇನ್ವರ್ಟರ್ ಕೊಡೋದು ನಿಮ್ಮ ಲೋಡ್ ನೋಡಿ, ನಿಮಗೆ ಮನೆಯ ಲೋಡ್ ಟೆಸ್ಟ್ ಮಾಡಿ ನಾವು ಆ್ಯಂಪ್ ಟೆಸ್ಟ್ ಮಾಡಿ ಕೊಡುವಂಥದ್ದು. 240 ಸಹ ಕೊಡ್ತೇವೆ, 1420 ಸಹ ಕೊಡ್ತೇವೆ, ಅಥವಾ 1100 ಕೂಡ ಕೊಡ್ತೇವೆ. ಟನಲ್ ಸಹ ಒಂದು ಬರುತ್ತೆ ನಿಮಗೆ. ಸೇಮ್ 40,000 ರೂಪಾಯಿ ಒಳಗಡೆ ನಿಮ್ಗೆ ಫಿಟ್ ಆಗುತ್ತೆ. ಉಡುಪಿ ಒಳಗಡೆ ಔಟ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಒಂದು ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಹಾಗೆ 150 H ಕರೆಂಟ್ ಇನ್ವರ್ಟರ್ಗಿಂತ 100 H ಸೋಲಾರ್ ಇನ್ವರ್ಟರ್ ಬೆಟರ್ ಸರ್? ಹೌದು, ಇದು ಒಳ್ಳೆ ಕ್ವಶನ್, ತುಂಬ ಖುಷಿ ಆಯಿತು. ಒಳ್ಳೆ ಒಂದು ಫೈನ್ ಕ್ವಶನ್. ನೀವು 150 Hನ ಕರೆಂಟ್ ಇನ್ವರ್ಟರ್ ಎಲೆಕ್ಟ್ರಿಕಲ್ಲಿ ವಿದ್ಯುತ್ತಲ್ಲಿ ಚಾರ್ಜ್ ಆಗಿ ಇನ್ವರ್ಟರ್ ನೀವು ಫಿಟ್ ಮಾಡಿಕೊಂಡ್ರೆ ಎಕ್ಸೈಡ್ ಲುಮಿನಾಸ್ ಅಥವಾ UTL ಇರ್ಬೋದು, ಲೈಫ್ ಗಾರ್ಡ್ ಇರ್ಬೋದು, ಲೈಫ್ ಫಾಸ್ಟ್ ಯಾವುದೇ ಕಂಪ್ನಿ ಇರ್ಬೋದು, ಇದು ಸ್ಟ್ಯಾಂಡರ್ಡ್ ಆಗಿ ನೀವು ಫಿಟ್ ಮಾಡ್ಕೊಂಡ್ರೆ ನಿಮಗೆ ಒಳ್ಳೆ ಕ್ವಾಲಿಟಿ ಇದೆ ಬೇಕು, 60 ಮಂತ್ ವಾರಂಟಿಗೆ ಬೇಕು ನಮಗೆ ಅಂತ ಹೇಳೋದು. ಸಾಮಾನ್ಯ ನಿಮ್ಗೆ ಒಂದು 25,000 ಖರ್ಚಾಗುತ್ತೆ. 25ರಿಂದ 30 ಒಳಗಡೆ ಖರ್ಚಾಗುತ್ತೆ. ವೈರಿಂಗ್ ಇನ್ವರ್ಟರ್ ಪಾಯಿಂಟಲ್ಲಿ ಇದ್ರೆ 25 ಒಳಗಡೆ ಆಗುತ್ತೆ. ವೈರಿಂಗ್ ಎಲ್ಲ ವೈರಿಂಗ್ ಪಾಯಿಂಟ್ ಎಲ್ಲ ಮಾಡುವಂದ್ರೆ ನಿಮ್ಗೆ 30,000 ಒಳಗೆ ಖರ್ಚಾಗುತ್ತೆ. ಅದೇ ನೀವು ಒಂದು ಎಕ್ಸೆಸ್ ಒಂದು 10ರಿಂದ 15,000 ನೀವು ಹೀಗೆ ಖರ್ಚು ಮಾಡಿ ಒಂದು ಪ್ಯಾನಲ್ ನೀವು ಎಕ್ಸ್ಟ್ರಾ ನೀವು ಪರ್ಚೇಸ್ ಮಾಡಿಕೊಂಡು ಸೋಲಾರ್ ಇನ್ವರ್ಟರ್ ಹಾಕೊಂಡ್ರೆ 2-in-1 ಇನ್ವರ್ಟರ್ ಅದು ನಿಮ್ಗೆ ಕೇವಲ ಕರೆಂಟಲ್ಲಿ ಚಾರ್ಜ್ ಆಗೋದು. ನೀವು ಕರೆಂಟ್ ಇನ್ವರ್ಟರ್ ಏನು ತಗೊಳ್ತಿರೋದು ಕೇವಲ ಕರೆಂಟಲ್ಲಿ ಚಾರ್ಜ್ ಆಗುವಂಥದ್ದು. ಸೋಲಾರ್ ಮತ್ತು ಕರೆಂಟ್ 2-in-1 ಇನ್ವರ್ಟರ್ ತಗೊಂಡು ನಿಮಗೆ ಕರೆಂಟ್ ಬಿಲ್ಲು ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತು ನಿಮಗೆ ಸೋಲಾರ್ ಚಾರ್ಜಿಂಗ್ ಇರುತ್ತೆ. ವೈಶಾಖದಲ್ಲಿ ನೀವು ಒಂದು ತಿಂಗಳು ನಿಮ್ಮ ಕರೆಂಟ್ ಕಟ್ ಆಫ್ ಅದು ನೀವು ಸಫಿಷಿಯೆಂಟಾಗಿ ಯೂಸ್ ಮಾಡ್ಕೊಳ್ತೀರ ಅಂತೇಳಿ ಅದು ನೀವು ಆರಾಮಾಗಿ ನೀವು ಒಂದು 2 ಸೀಲಿಂಗ್ ಫ್ಯಾನ್ 100 H ಕೆಪಾಸಿಟಿಗೆ ನೀವು ಇದು 100 H ಬ್ಯಾಟ್ರಿ ಏನು ನೋಡಿ, ಸೋಲಾರ್ ಕಾಂಪಿಟೇಟ್ ಬ್ಯಾಟ್ರಿ, ಇದು ಕರೆಂಟ್ ಬ್ಯಾಟ್ರಿ ಅಲ್ಲ, ಸೋಲಾರ್ ಬ್ಯಾಟ್ರಿ ಇದು. ಆಯ್ತು, ಇದರಲ್ಲಿ ಒಂದು ಗ್ರಾವಿಟಿ ತುಂಬಾನೇ ಬರುತ್ತೆ. ಇದು ಸಾಮಾನ್ಯ ಕೆಜಿಯಲ್ಲಿ ನೀವು ವೆಯ್ಟಲ್ಲಿ ಮೆಜರ್ ಮಾಡಿದ್ರೆ ಸಾಮಾನ್ಯ 40 kg ಬರುತ್ತೆ. ಸಾಮಾನ್ಯ ನೀವು ಕಾಂಪಿಟೇಷನ್ ಪ್ರೈಸಲ್ಲಿ ಸಿಗುತ್ತೆ 150 H 24, 24, 18, 18, 18, 30, 24, 36, 30 ಈ ಕಾಂಪಿಟೇಷನ್ಗೆ ಏನು ನಿಮ್ಗೆ ಸಿಗುತ್ತೆ ಬ್ಯಾಟ್ರಿಗಳು. ಈ ಕಂಪ್ನಿ ಸಹ ಇದೆ ಸೇಮ್ ಕಾಂಪಿಟೇಷನ್ ಬ್ಯಾಟ್ರಿಗಳು. ಆ ಬ್ಯಾಟ್ರಿಗಳು ಬರೋದೇ ಒಂದು ನಿಮ್ಗೆ 50ರಿಂದ 55 kg ಬರ್ತದೆ 150 H ಬ್ಯಾಟ್ರಿ. ಬಟ್ ಇದು ಸೋಲಾರ್ ಕಾಂಪಿಟೇಬಲ್ ಬ್ಯಾಟ್ರಿ, ಸೋಲಾರ್ ಬ್ಯಾಟ್ರಿ ನಿಮಗೆ 45 kg ಬರುತ್ತೆ ವೆಯ್ಟ್. ಅಂದರೆ ಆ್ಯಸಿಟಿ ಸೇಮ್ ಬಂದಾಗೆ. ಆದರೆ ಕಾಂಪಿಟೇಷನ್ 150 H ಬ್ಯಾಟ್ರಿ ಅನ್ನೋದು ಈ ಸೋಲಾರ್ 100 H ಬ್ಯಾಟ್ರಿಗೆ ಈಕ್ವಲ್, ಅದು ಸೇಮ್ ಕೆಪಾಸಿಟಿ ಬರುತ್ತೆ, ಹೆಚ್ಚು ಕಡಿಮೆ ಸೇಮ್ ಬರುತ್ತೆ, 90% ಸೇಮ್ ಕೆಪಾಸಿಟಿ ಬರುತ್ತೆ. ಅದೇ 150 ಟಾಪ್ ಗ್ರೇಡ್ ನೀವು ತಗೊಂಡ್ರೆ ಅದು 60 kg ಬರುತ್ತೆ, ಅದು ಒಳ್ಳೆ ಬ್ಯಾಟ್ರಿ ಅಲ್ಲ ಅಂತ ಹೇಳ್ತಿಲ್ಲ. ಸೇಮ್ ಆ ಕಾಂಪಿಟೇಷನ್ ಬ್ಯಾಟ್ರಿ ನೀವು ಮಾಡೋದಕ್ಕಿಂತ ಇದರ ಒಂದು ಸೋಲಾರ್ ಪ್ಯಾಕೇಜ್ ಹಾಕೊಂಡು ನಿಮಗೆ ನಿಮ್ಮ ಮನೆಗಳಲ್ಲಿ ಸ್ಥಳಾವಕಾಶ ಇದ್ದರೆ, ನಿಮ್ಮ ಮನೆಯಲ್ಲಿ ಮೇಲೆ ಫಿಟ್ ಮಾಡಲಿಕ್ಕೆ ಸ್ಪೇಸ್ ಇದ್ದರೆ, ಜಾಗ ಇದ್ದರೆ ಆರಾಮಾಗಿ ಸೋಲಾರ್ ಇನ್ವರ್ಟರ್ ಒಂದು 10ರಿಂದ 15,000 ಒಳಗಡೆ ಎಕ್ಸಸ್ ಖರ್ಚು ಬರುತ್ತೆ. ಯಾಕಂದ್ರೆ ಇನ್ವರ್ಟರ್ ನಿಮ್ದು 1420 ಅಥವಾ 1100 ಸೋಲಾರ್ ಇನ್ವರ್ಟರ್ದು ಇನ್ಬಿಲ್ಟ್ ಚಾರ್ಜಿಂಗ್ ಮೋಟರ್ ಇದೆ, RMPP ಟೆಕ್ನಾಲಜಿ ಇದೆ, PCU ಕಂಡೀಷನ್ ಮಾಡ್ತೀವಿ, PCU ಟೆಕ್ನಾಲಜಿ ಇದೆ, ನ್ಯೂ ಟೆಕ್ನಾಲಜಿ ಇದೆ. ಮತ್ತೊಂದು ಪ್ಯಾನಲ್ ಬರುತ್ತೆ ನಿಮಗೆ, ಅದಕ್ಕೆ ವಾರಂಟಿ 20 ವರ್ಷದಲ್ಲಿ ಪರ್ಫಾರ್ಮೆನ್ಸ್ ವಾರಂಟಿ ಉಂಟು. ಅದು 1 ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಅಲ್ಲ, 25 ವರ್ಷಕ್ಕೆ ನಿಮಗೆ ಅದು ಕೌಂಟ್ ಮಾಡುತ್ತೆ. ಹಾಗಿದ್ದು ನಿಮಗೆ ಸೋಲಾರ್ ಇನ್ವರ್ಟರ್ನ ಫಿಟ್ ಮಾಡ್ಕೊಳ್ಳೋದು ಒಳ್ಳೆಯದು, ಒಳ್ಳೆ ಕ್ವಶನ್. ಅದು ನೆಕ್ಸ್ಟ್ ನಿಮ್ಮ ಮನೆಯ ಮೇಲೆ ಅಥವಾ ನಿಮ್ಮ ಶಾಪಿನ ಮೇಲೆ ಅಥವಾ ನಿಮ್ಮ ವರ್ಕ್ ಪ್ಲೇಸಸ್ನ ಮೇಲೆ, ರೆಸ್ಟೋರೆಂಟ್ ಮೇಲೆ ಜಾಗ ಇದ್ದರೆ ಇದನ್ನು ಖಾಲಿ ಮನೆಗೆ ಅಂತ ಹೇಳ್ತಿಲ್ಲ, ನಿಮ್ಮ ಶಾಪಿಗೂ ಯೂಸ್ ಮಾಡ್ಬೋದು, ನಿಮ್ಮ ಅಂಗಡಿಗಳಿಗೆ ಯೂಸ್ ಮಾಡ್ಬೋದು, ಮೆಡಿಕಲ್ ಶಾಪಿಗೆ, ರೆಸ್ಟೋರೆಂಟ್ಗಳಿಗೆ ಯೂಸ್ ಮಾಡ್ಬೋದು, ಆಫೀಸ್ಗಳಿಗೂ ಸಹ ಯೂಸ್ ಮಾಡ್ಬೋದು. ಆ್ಯಂಡ್ ನಿಮ್ಮ ವರ್ಕ್ ಪ್ಲೇಸ್ಗಳಲ್ಲಿ ಮೇಲ್ಗಡೆ ಸ್ಥಳಾವಕಾಶ ಇದ್ದರೆ ನೀವು ಆರಾಮಾಗಿ ಸೋಲಾರ್ ಇನ್ವರ್ಟರ್ ಪ್ಯಾಕೇಜ್ ತಗೊಳ್ಳೋದು ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಆಲ್ರೆಡಿ ತುಂಬ ಜನ ಫಿಟ್ ಮಾಡಿ ಕೂಡ ಸಕ್ಸಸ್ ಆಗಿದೆ. ಹಾಗೆ ಇದರಲ್ಲಿ ವಾರಂಟಿ ಮತ್ತು ಮೇಂಟೆನೆನ್ಸ್ ಹೇಗೆ ಸರ್? ಇದರಲ್ಲಿ ವಾರಂಟಿ ಮೇಂಟೆನೆನ್ಸ್ ನೋಡಿ, ಇದು ಸೋಲಾರ್ಲಿ ಸ್ಪೆಷಲಿಸ್ಟ್ ಕಂಪನಿ. ವಾರಂಟಿ ಕ್ಲೈಮ್ ಆಗಿ ಆನ್ಸೈಟ್ ವಾರಂಟಿ ಉಂಟು, ಅವರ ಕಸ್ಟಮರ್ ಕೇರ್ ನಂಬರ್ ಸಹ ಮೆನ್ಷನ್ ಇರುತ್ತೆ. ಈ ಇನ್ವರ್ಟ್ರಿಗೆ ನಿಮ್ಗೆ ಸಹ 24 ಮಂತ್ ಇರುತ್ತೆ, 24+6 ಅಂತ ಕೊಡ್ತಾರೆ, 24+6, 24 ತಿಂಗಳಿಗೆ ನಿಮ್ಗೆ ಏನೇ ಒಳಗಡೆ PCB ಇರ್ಬೋದು, ಟ್ರಾನ್ಸ್ಫಾರ್ಮರ್ ಏನೋ ಸಮಸ್ಯೆ ಬಂದರೆ ಸಿಡ್ಲಿಂದ ಇರ್ಬೋದು, ಅಥವಾ ಸಿಡ್ಲಿಗೆ ಸಿಡ್ಲಲ್ಲಿ ಅಟ್ಯಾಕ್ ಆಗಲ್ಲ, ಯಾಕಂದ್ರೆ ಸೋಲಾರ್ ಅನ್ನೋದು ರೆಸಿಸ್ಟೆನ್ಸ್ ಇರೋದ್ರಿಂದ ಸಿಡ್ಲ್ ಅಟ್ಯಾಕ್ ಆಗಲ್ಲ. ಇನ್ನು ಇನ್ಪುಟ್ ಒಳಗೆ ನಾನು ಹೆಚ್ಚು ಕಡಿಮೆ ಆಗಿ ನಿಮಗೆ ಏನಾದ್ರು ಸಮಸ್ಯೆ ಆದಲ್ಲಿ 24 ಮಂತ್ಗಳ ರಿಪ್ಲೇಸ್ಮೆಂಟ್, ಅಂದರೆ ಒಳಗಡೆ PCB ಹೊಸ PCB ಇನ್ಸ್ಟಾಲ್ ಆಗುತ್ತೆ, ಮತ್ತು ಹೊಸ ಟ್ರಾನ್ಸ್ಫಾರ್ಮರ್ ಫಿಟ್ ಆಗುತ್ತೆ. ಅದು ಆನ್ ಸೈಟ್ ವಾರಂಟಿ ಉಂಟು, ಇದು UTL ಕಂಪನಿದು. ಇನ್ವರ್ಟರ್ 24+6 ಮತ್ತೆ ಉಳಿದಂಥ +6 ಅಂದರೆ ಉಳಿದ 6 ತಿಂಗಳು ಪ್ರೊಡಾಟ ಬರುತ್ತೆ. ಆ ಪ್ರೊಡಾಟ ವಾರಂಟಿಲಿ ಏನಂದ್ರೆ ನಿಮಗೆ ಒಳಗಡೆ PCB ಹೋದ್ರೆ 50%ಗೆ ನಿಮ್ಗೆ ಸಿಗುತ್ತೆ, ಅರ್ಧ ರೇಟಿಗೆ ನಿಮ್ಗೆ ಸಿಗುತ್ತೆ 2 ವರ್ಷ ಆದ ನಂತರ. ಆಯ್ತಾ, ಟ್ರಾನ್ಸ್ಫಾರ್ಮರ್ ಅರ್ಧ ರೇಟಿಗೆ ಟ್ರಾನ್ಸ್ಫಾರ್ಮರ್ ಸಿಗುತ್ತೆ.
ನಿಮಗೆ 24+6 ಮಂತ್ಗಳ ವಾರಂಟಿ ಬರುತ್ತೆ, ಕಂಪನಿ ವಾರಂಟಿ. ನೆಕ್ಸ್ಟ್ ನಿಮಗೆ ಬ್ಯಾಟ್ರಿಗೆ ನಿಮಗೆ 72 ಮಂತ್ಗಳ ವಾರಂಟಿ ಸಿಗುತ್ತೆ, 72 ಮಂತ್ ವಾರಂಟಿ ಸಿಗುತ್ತೆ. ಇದು 36+36 ಬರುತ್ತೆ ವಾರಂಟಿ. ಇದರಲ್ಲಿ ನಿಮಗೆ ಸೋಲಾರ್ ಗ್ರೇಡ್ ಇರುವಂಥದ್ದು 72 ಮಂತ್ಗಳ ವಾರಂಟಿ ಬರುತ್ತೆ ಆಯ್ತಾ. ಒಂದು ಬ್ಯಾಟ್ರಿಗೆ 72 ಮಂತ್ಗಳ ವಾರಂಟಿ ಬರುತ್ತೆ. ಸೋಲಾರ್ ಟ್ಯೂಬ್ಲರ್ ಬ್ಯಾಟ್ರಿ, ಹೆವಿ ಡ್ಯೂಟಿ ಇನ್ವರ್ಟರ್ ಬ್ಯಾಟ್ರಿ, ಹೆವಿ ಡ್ಯೂಟಿ ಸೋಲಾರ್ ಇನ್ವರ್ಟರ್ ಬ್ಯಾಟ್ರಿ ಇದು. ನೆಕ್ಸ್ಟ್ ಪ್ಯಾನಲ್ಗೆ ನಿಮಗೆ 25 ವರ್ಷಗಳ ವರ್ಕ್ ಪರ್ಫಾರ್ಮೆನ್ಸ್ ವಾರಂಟಿ ಬರುತ್ತೆ. ನೋಡಿ, ವರ್ಕ್ ಪರ್ಫಾರ್ಮೆನ್ಸ್ ವಾರಂಟಿ ಅಂತ ಹೇಳಿದ್ರೆ 25 ವರ್ಷಗಳ ಕಾಲ ಕೆಲಸ ಮಾಡುತ್ತೆ ಅಂತ ವಾರಂಟಿ ಕೊಡೋದು. ಅದಕ್ಕೆ ಒಂದು ವರ್ಕ್ ಪರ್ಫಾರ್ಮೆನ್ಸ್ ಗ್ರೇಡ್ ಇದೆ. 10 ವರ್ಷ ಆಗುವಾಗ ನಿಮ್ಮ ಪ್ಯಾನಲ್ ಎಷ್ಟೇ ವ್ಯಾಟ್ ಇರಲಿ ಅದು ಒಂದು 15ರಿಂದ 20% ಪ್ಯಾನಲ್ ವ್ಯಾಟ್ ಕಮ್ಮಿ ಆಗುತ್ತೆ. ಅಂದರೆ 240 ವ್ಯಾಟ್ ಇದ್ರೆ ಸಾಮಾನ್ಯ ಒಂದು ನಿಮಗೆ 10 ವರ್ಷ ಆಗುವಾಗ ಒಂದು 200 ವ್ಯಾಟ್, 190ರಿಂದ 200 ವ್ಯಾಟ್ ಬರುತ್ತೆ. ಅದು 15 ವರ್ಷ ಆಗುವ ಸಾಮಾನ್ಯ ಒಂದು 170, 160, 570 ವ್ಯಾಟಿಗೆ ಬರುತ್ತೆ 15 ವರ್ಷ ಆಗುವಾಗ ಆ ಪರ್ಸೆಂಟೇಜ್ ಅನ್ನೋದು. 20 ವರ್ಷ ಆಗುವ ಸಾಮಾನ್ಯ ಒಂದು 40%, 38 to 40% ಡಿಕ್ರೀಸ್ ಆಗುತ್ತೆ ಪ್ಯಾನಲ್ ವ್ಯಾಟೇಜ್. ಅವಾಗ ಏನಂತ ನಿಮಗೆ ಸಾಮಾನ್ಯ 120, 130 ವ್ಯಾಟಿಗೆ ಬಂದಿರುತ್ತೆ ಸಾಮಾನ್ಯ ಒಂದು 20 ವರ್ಷ ಆಗುವಾಗ. 25ನೇ ವರ್ಷ ಆಗುವಾಗ ಸಾಮಾನ್ಯ ಒಂದು 110, 120 ವ್ಯಾಟಿಗೆ ಬಂದಿರುತ್ತೆ, ಅರ್ಧ ವ್ಯಾಟಿಗೆ ಬಂದಿರುತ್ತೆ. ಆನಂತರ ನಿಮ್ಗೆ ಎಷ್ಟು ಟೈಮ್ ಬಂತು ಅದು ನಿಮಗೆ ಹೈಲಿ ಬೆನಿಫಿಟ್ ಅಂತ ಹೇಳ್ತೀನಿ. 25 ಲೈಫ್ ಸ್ಪ್ಯಾನ್, 25 ವರ್ಷ ನಿಮ್ಗೆ ಈ ಥರ ಒಂದು ವರ್ಕ್ ಪರ್ಫಾರ್ಮೆನ್ಸ್ ಗ್ರೇಡ್ ಇದೆ, ಆ ಗ್ರೇಡ್ ಪ್ರಕಾರ ಬರುತ್ತೆ. ನಿಮಗೆ ವಾರಂಟಿ ಕ್ಲೈಮ್ ಕೊಡೋದು ಆ ಗ್ರೇಡ್ ಕೌಂಟ್ ಆಗುತ್ತೆ. ರಿಪ್ಲೇಸ್ಮೆಂಟ್ ಅಂತ ಏನು ಗೊತ್ತು ನಿಮಗೆ, ಜಸ್ಟ್ ಇದು ರಿಪ್ಲೇಸ್ಮೆಂಟ್ ಸಿಗುತ್ತೆ. ರಿಪ್ಲೇಸ್ಮೆಂಟ್ ವಾರಂಟಿ ಇಲ್ಲ, ವರ್ಕ್ ಪರ್ಫಾರ್ಮೆನ್ಸ್ ವಾರಂಟಿ ಎಲ್ಲ ಕಂಪ್ನಿ ಕೊಡು ಸೇಮ್ ವರ್ಕ್ ಪರ್ಫಾರ್ಮೆನ್ಸ್ ವಾರಂಟಿ ಕೊಡುವುದು. ಇದರ ಕೆಲಸ ಮಾಡುತ್ತೆ, 20 ವರ್ಷ ಕೆಲಸ ಮಾಡುತ್ತೆ ವಾರಂಟಿ ಕೊಡ್ತಾರೆ. ಮತ್ತು ಗ್ಲಾಸ್ ಎಲ್ಲ ಹೊಡೆದವ್ರೆ ವಾರಂಟಿ ಇಲ್ಲ, ಗ್ಲಾಸ್ ಬೇಕಾದ್ರೆ ನಿಮ್ಗೆ ವಾರಂಟಿ ಇಲ್ಲ, ಯಾವುದೇ ಬ್ರೇಕೇಜ್ ಆದ್ರೆ ವಾರಂಟಿ ಇಲ್ಲ, ಮಿಸ್ ಹ್ಯಾಂಡಿಂಗ್ ಆದ್ರೆ ವಾರಂಟಿ ಇಲ್ಲ. ಈಗ ಗ್ಲಾಸ್ ಐಟಮ್ ಅದು, ನೀವು ಮೊಬೈಲ್ ಹೊಸ ಮೊಬೈಲ್ ತಗೊಳ್ತೀರ ಅದು ಸ್ಕ್ರೀನ್ ಎಲ್ಲ ಬಿದ್ದೋಗಿ ಹೊಡೆದೋದ್ರೆ ಯಾರು ವಾರಂಟಿ ಇರಲ್ಲ. ಬಟ್ ನಿಮಗೆ ವರ್ಕ್ ಪರ್ಫಾರ್ಮೆನ್ಸ್ ವಾರಂಟಿ ಮತ್ತೆ ಸಿಗುತ್ತೆ. ರಿಪ್ಲೇಸ್ಮೆಂಟ್ ವಾರಂಟಿ ಅಲ್ಲ, ಇದು ವರ್ಕ್ ಪರ್ಫಾರ್ಮೆನ್ಸ್ ವಾರಂಟಿ. ಆ ಗ್ರೇಡಲ್ಲಿ ವರ್ಕ್ ಆಗಿಲ್ಲ ಅಂತ ಹೇಳಿದ್ರೆ ನಿಮಗೆ ವಾರಂಟಿ ಸಿಗುತ್ತೆ, ಹೊಸ ಪ್ಯಾನಲ್ ಬರುತ್ತೆ. ಮತ್ತೆ ಮೇಂಟೆನೆನ್ಸ್ ಪ್ರಕಾರವಾಗಿ, ಮತ್ತೆ ಮೇಂಟೆನೆನ್ಸ್ ಡಿಸ್ಟಾರ್ಟರ್ ಮೇಂಟೆನೆನ್ಸ್ ಇದರಲ್ಲಿ. ಡಿಸ್ಟಾರ್ಟರ್ ಮೇಂಟೆನೆನ್ಸ್ ನೋಡಿ, ನಮ್ಮ ಇದು ಟ್ಯೂಬ್ಲರ್ ಬ್ಯಾಟ್ರಿ, ಡಿಸ್ಟಾರ್ಟರ್ ಇರುವಂಥ ಬ್ಯಾಟ್ರಿನೇ ನಮ್ಮ ಕಡೆಯಿಂದ ನೀವು ಫಿಟ್ ಮಾಡಿಕೊಂಡ್ರೆ ನಿಮಗೆ ಮೇಂಟೆನೆನ್ಸ್ ಡಿಸ್ಟಾರ್ಟರ್ನ ಫ್ರೀಯಾಗಿ ನಿಮಗೆ ಇನ್ಸ್ಟಾಲ್ ಫಿಲಪ್ ಮಾಡಿ ಕೊಡ್ತೇವೆ. ಮತ್ತೆ ಸೋಲಾರ್ ಅದು ಸರ್ವಿಸ್ ಬಗ್ಗೆ ನೀವು ಹೇಳೋದಾದ್ರೆ ನಿಮಗೆ ಸೋಲಾರ್ ಅನ್ನೋದು ಸರ್ವಿಸ್ಸೇ. ನಾವು ಒಂದ್ಸಲ ಫಿಟ್ ಮಾಡಿ ಕೈ ತೊಳಕುವಂಥ ಪ್ರಶ್ನೆ ಇಲ್ಲ, ನಾವು ಸರ್ವಿಸ್ ಕೊಡಲೇಬೇಕು ಸೋಲಾರಲ್ಲಿ. ಯಾಕಂದ್ರೆ ಆಲ್ಟ್ರೇಷನ್ ಆಗ್ತಾ ಇರುತ್ತೆ. ಸಣ್ಣದೊಂದಿಗೆ ನೀವು 100 H ಬ್ಯಾಟ್ರಿ ಮಾಡ್ಕೊಂಡು ಈ ಪ್ಯಾಕೆಟ್ ತಗೊಳ್ತಾರೆ, ನಿಮ್ಮ ಇನ್ಕಮ್ ಸಾಮಾನ್ಯ ಅಷ್ಟೇ ರೇಂಜಿಗೆ ಇರುತ್ತೆ, ಬಜೆಟ್ ಫ್ರೆಂಡ್ಲಿ ಆಗಿ ನಿಮ್ಮ ಅನುಕೂಲವಾಗಿ ಈ ಒಂದು ಪ್ಯಾಕೆಟ್ ತಗೊಳ್ತೀರಾ. ನೆಕ್ಸ್ಟ್ ವರ್ಷ ಇನ್ನೊಂದು ಪ್ಯಾನಲ್ ಎಕ್ಸ್ಟ್ರಾ ಆ್ಯಡ್ ಮಾಡಿ 150 ಹಾಕು ಅನ್ಸುತ್ತೆ ಬ್ಯಾಟ್ರಿ, 100 ಬೇಡ 150 ಹಾಕು ಅಂತ ಅನ್ಸುತ್ತೆ. ಆವಾಗ ಮತ್ತೆ ನಾವು ರೀವರ್ಕ್ ಮಾಡಬೇಕು. ರೀವರ್ಕ್ ಅಂದ್ರೆ ಇನ್ವರ್ಟರ್ ಇದೇ ಇರುತ್ತೆ, ಬ್ಯಾಟ್ರಿ ಎಕ್ಸ್ಚೇಂಜ್ ಆಗುತ್ತೆ, ಪ್ಯಾನಲ್ ಜಾಸ್ತಿ ಬರುತ್ತೆ. ನಿಮ್ಮ ಎಫಿಷಿಯನ್ಸಿ ಮನೆಗೆ ಈಗ ನಿಮ್ಗೆ 2 ಫ್ಯಾನಿಗೆ ಒಂದು ಟಿವಿಗೆ ಅಥವಾ ಒಂದು ಮಿಕ್ಸರ್ ನೋಡ್ತೀರಾ, ನೆಕ್ಸ್ಟ್ ನೀವು 2 ಫ್ಯಾನ್ ಇನ್ಕ್ರೀಸ್ ಮಾಡ್ತೀರಾ, 4 ಫ್ಯಾನ್ ಹಾಕ್ತೀರಾ, ಅವಾಗ ಇದು ಲೋಡ್ ತಗೊಳುತ್ತೆ. 1420 5-6 ಫ್ಯಾನ್ ಲೋಡ್ ತಗೊಳುತ್ತೆ. ಮಿಕ್ಸಿ ಒನ್ ಆಗುತ್ತೆ. ಗ್ರ್ಯಾಂಡ್ ಸಹ ನಿಮ್ಮ ಮನೆಯಲ್ಲಿ ಅಥವಾ ವರ್ಕ್ ಪ್ಲೇಸ್ ಅಲ್ಲಿ ಯೂಸ್ ಆಗಿ ಗ್ರ್ಯಾಂಡ್ ಸಹ ಯೂಸ್ ಆಗುತ್ತೆ. ಇದರಲ್ಲಿ ಗ್ರ್ಯಾಂಡರ್ ಸಹ ಯೂಸ್ ಆಗುತ್ತೆ. ಕ್ಯಾಟ್ರಿಂಗ್ ಬಿಸ್ನೆಸ್ ಸಹ ಈ ಒಂದು ಪ್ಯಾಕೇಜ್ ತಗೊಳ್ಬಹುದು. ಅಡುಗೆ ಭಟ್ರು ಕ್ಯಾಟ್ರಿಂಗ್ನವ್ರು ಸಹ ಈ ಪ್ಯಾಕೇಜ್ ಒಳ್ಳೆ ಪ್ಯಾಕೇಜ್. ಪ್ಯಾನಲ್ ಒಂದು ಇನ್ಕ್ರೀಸ್ ಮಾಡ್ಕೊಳ್ಬೇಕು, 2 ಅಥವಾ 3 ಇನ್ಕ್ರೀಸ್ ಮಾಡ್ಕೊಳ್ಳಿ ಅವರ ಕೆಪಾಸಿಟಿ ಮೇಲೆ, ಬ್ಯಾಟ್ರಿ ಕೆಪಾಸಿಟಿ ಮೇಲೆ. 100 Hಗೆ ಇಷ್ಟೇ ಸಾಕು. 150 ಮಾಡಿದ್ರೆ ಮತ್ತೆ 2 ಪ್ಯಾನ್, 200 ಆದ್ರೆ ಮತ್ತೆ 3 ಪ್ಯಾನ್, ಹೀಗೆಲ್ಲ ಇನ್ಕ್ರೀಸ್ ಮಾಡಬೇಕು ಬ್ಯಾಟ್ರಿ ಕೆಪಾಸಿಟಿ ಮೇಲೆ ಪ್ಯಾನಲ್ ಅನ್ನ. ಅಂದ್ರೆ ಆಲ್ಟ್ರೇಷನ್ ಆಗ್ತಾ ಇರುತ್ತೆ. 1.40 ಒಳ್ಳೆ ಮಾಡೆಲ್, ಇದೆಲ್ಲ ಮತ್ತೆ ಆಲ್ಟ್ರೇಷನ್ ಮಾಡ್ಬೇಕಂತಿಲ್ಲ. ಬಟ್ ಸರ್ವಿಸ್ ನಾವು ಕೊಡ್ತಾ ಇರಬೇಕಾಗತ್ತೆ. ಕಂಪನಿ ಸರ್ವಿಸ್ ವಾರಂಟಿ ಇದೆ ಇಲ್ಲ ಅಂತ ಹೇಳ್ತಿಲ್ಲ, ಏನೋ ಸಮಸ್ಯೆ ಅದ ನಾವು ಸರ್ವಿಸ್ಗೆ ರೆಡಿ ಇದ್ರೆ ಆರಾಮಾಗಿ ಇದನ್ನ ಫಿಟ್ ಮಾಡ್ಬೋದು. ಸರ್ವಿಸ್ ಮೇನ್ ಸೋಲಾರಲ್ಲಿ. ಮತ್ತೆ ಸೇಮ್ ಆಸ್ ಇಟ್ ಏನು ಕಂಪನಿ ವಾರಂಟಿದ್ದು ಅದು ಕ್ಲೈಮ್ ಸಿಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡೋದ್ರಲ್ಲ ಸ್ನೇಹಿತರೆ, ಇದಿಷ್ಟು ಮಾಹಿತಿ ಆಗಿದೆ. ಮಾಹಿತಿಯನ್ನು ನೀಡಿದ ನಮ್ಮ ಕಂಪನಿಯ ಪ್ರಮೋಟರ್ ಜಯರಾಮ್ ಭಟ್ರ ಸರಿಗೆ ಧನ್ಯವಾದ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋನ ಹಾಕಿರ್ತೀವಿ, ನೀವು ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಾಕಷ್ಟು ತಿಳಿಸಿ ಎಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು.